ಹಲೋ ಫ್ರೆಂಡ್ಸ್, ಇವತ್ತು ನಾನು ಟಿಶ್ಯೂ ಪೇಪರಲ್ಲಿ ಮ್ಯಾಜಿಕ್ ಎಕ್ಸ್ಪೆರಿಮೆಂಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಹೋಗಬೇಕು. ಟಿಶ್ಯೂ ಪೇಪರಲ್ಲಿ ಮ್ಯಾಜಿಕ್ ಮಾಡಬೇಕು. ತೋರಿಸೋದಾ? ಬನ್ನಿ ತೋರಿಸ್ತೀನಿ. ನಾನು ಟಿಶ್ಯೂ ಪೇಪರ್ ತೊಗೊಳ್ತಾ ಇದ್ದೀನಿ. ನೋಡಿ, ಈಗೇನೋ ಮ್ಯಾಜಿಕ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇಡಿ ಸ್ವಲ್ಪ ಹೊತ್ತು. ತಾಂತೇಡಾನ್, ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ? ನಿಮ್ಗೆ ಇಷ್ಟ ಆಯ್ತಾ ಈ ವಿಡಿಯೋ? ಮತ್ತೆ ನೋಡಿ, ನಾನು ಮತ್ತೆ ಆರ್ಟ್ ಶೇಪ್ ಮಾಡ್ತಾ ಇದ್ಲು. ಫಸ್ಟು ನೀರು ಹಾಕೊಳ್ಳಿ, ಆಮೇಲೆ ನೀವು ಡ್ರಾಯಿಂಗ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ನೋಡ್ರಾ, ಇದು ನಾವಿರ್ತೀನಿ ನೋಡಿ. ನಾನೇ ನೋಡಿ ನೋಡಿ, ರೈನ್ಬೋ ನೋಡ್ರಾ? ಇದೇ ಥರ ರೈನ್ಬೋ ಇರುತ್ತೆ ನಿಮಗೆ. ಆವಾಗಲೇ ನನ್ನ ತಂಗಿ ರೇನ್ಬೋ ತೋರಿಸಿದ್ಲಲ್ಲ, ಈಗ ನಾನು ಫ್ಲವರ್ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಏನೇನು ಹಾಕೋಬೇಕು ಅಂತ. ತಿಂಗ್ನ ನೋಡ್ತಾ ಇಡಿ ಹೇಗಾಯಿತು ಅಂತ. ನೀರಿಗೆ ಹಾಕಿದ ತಕ್ಷಣ ಈಗ ಹೆಂಗೆ ಡ್ರಾಯಿಂಗ್ ಮಾಡೋದು ಅಂತ ಕೇಳ್ತಾ ಇದ್ರಲ್ಲ, ಈಗ ಮಾಡೋದು ನೋಡೋದ ಬನ್ನಿ. ಈಗ ನೋಡ್ತಾ ಇರಿ, ಫಸ್ಟು ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡ್ಕೋಬೇಕು, ಔಟ್ ಶೇಡ್ ಮಾಡ್ಕೋಬೇಕು, ಆಯಿತಾ? ಆಮೇಲೆ ಸ್ಕೆಚ್ ಪೆನ್ನಲ್ಲಿ ಮಾಡ್ಕೋಬೇಕು. ನಿಮಗೆ ಇಷ್ಟವಾದ ಯಾವುದೇ ಕಲರ್ ಆಗಬಹುದು, ಆಯಿತಾ? ಹಾರ್ಟ್ ಶೇಪ್ಗೆ ನಿಮಗೆ ಇಷ್ಟವಾದ ಪಿಂಕ್, ರೆಡ್, ಆರೆಂಜ್ ಯಾವುದಾದ್ರೂ ಕಲರ್ಸ್ ಹಾಕೋಬೋದು. ನಾನು ಹೇಳಿದ್ನಲ್ಲ ಆವಾಗಲೇ, ಆ ಥರ ಮಾಡಿ, ಆಯಿತಾ? ಆಮೇಲೆ ಫೋಲ್ಡ್ ಮಾಡಬೇಕು. ಆಮೇಲೆ ರೈನ್ಬೋ ಔಟ್ ಶೇಡ್ ಪೆನ್ಸಿಲಲ್ಲಿ ಮಾಡಬೇಕು. ಆಮೇಲೆ ಔಟ್ ಶೇಡ್ ಮೇಲೆ ನೀವು ರೆಡ್ ಕಲರ್ ಮಾಡಬೇಕು. ರೆಡ್ಡು, ಪಿಂಕು ಯಾವುದಾದ್ರೂ ಮಾಡ್ಕೊಳ್ಳಿ. ಆದರೆ ರೈನ್ಬೋ ಕಲರ್ ಒಳಗಡೆ ಮಾತ್ರ ಅದ್ರದ್ದು ರೈನ್ಬೋ ಕಲರೇ ಮಾಡಬೇಕು. ಗೊತ್ತಾಯ್ತಾ? ಚೆನ್ನಾಗಿದೆ ನೋಡಿ. ಈಗ ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ. ಇವತ್ತು ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಲ್ಲ, ಅದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ವಿಷಯ, ನಾವು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ, ಅದನ್ನು ಡೈಲಿ ನೋಡಿ. ಥ್ಯಾಂಕ್ ಯು. ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.